ಭುವನ್ ಮಾತ್ರ ಒಪ್ಪೋದಿಲ್ಲ. ಅವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿರೋದು ಭುವನ್ಗೆ ಇಷ್ಟನೇ ಆಗಲ್ಲ. ಅವಳನ್ನೇನಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದ್ರಿ ಅಂತೇಳಿ ತುಂಬ ಬೇಜಾರ ಮಾಡ್ಕೊಬಿಡ್ತಾರೆ ಭುವನ್. ಗೊತ್ತಾ ಇದ್ದಾರೆ ಹಂಗಂತ ಹೇಳು. ಭುವನ್ ಹತ್ರ ಹೇಳಿದ್ರೆ ಅವರೆಲ್ಲ ಹೇಳಿದ್ದಾರೆ. ಅಲ್ಲ ನೋಡಪ್ಪ, ಅಕ್ಕ ತಂಗಿಯರಿಬ್ರು ಮಾತಾಡಲ್ಲ ಅನ್ನಂಗಿದ್ದವರು ಅವನಿಗೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ಇದ್ದಿದ್ದು. ಆದರೆ ಅವಳ ಹತ್ರ ಚೆನ್ನಾಗಿ ಆಗ್ಬಿಟ್ರಲ್ಲ. ಇದ್ದಕ್ಕಿದ್ದಂಗೆನೆ ಅವಳನ್ನ ಯಾಕೆ ಕರ್ಕೊಂಬಂದು ಮನೆಗೆ ಇಟ್ಕೋಬೇಕಪ್ಪ? ಅನ್ಭವಿಸಿದ್ರೆ ಗೊತ್ತಾಗದ ಅವಳಿಗೆ. ನನ್ನ ಎದುರಿಗೆ ಹೆಂಗ್ ಮಾತಾಡೋಳು ಗೊತ್ತಾ? ನಾನು ಇದ್ದಾಗ್ಲೇನೆ, ನಾನು ಇಲ್ಲಿಗೆ ಬಂದಿದ್ನಲ್ಲ ಊರಿಗೆ ಫಸ್ಟ್ ಟೈಮ್, ಅವಾಗ ನಾನು ಭುವನ್ ಇಬ್ರು ಮದುವೆ ಆಗದೆ ಅವಳಿಗೆ ಇಷ್ಟ ಇರಲಿಲ್ಲ. ಇಲ್ಲೊಂದೆಲ್ಲ ತಂದಿಕ್ಕವಳು. ಅವ್ರ ಅಕ್ಕನಿಗೂ ಎಂತೆಂಥ ಮಾತಂದವಳು ನನ್ನ ಎದುರಿಗೇನೆ. ನಾನೇನೆ ಸರಿಯಾಗಿ ಹೋಗ್ತಿದ್ದೀನಿ. ಅಷ್ಟೊಂದೆಲ್ಲ ಅನ್ನಿಸ್ಕೊಂಡು ಅಷ್ಟೊಂದೆಲ್ಲ ಮಾಡ್ದವಳನ್ನ ಕರ್ಕೊಂಬಂದು ಇನ್ನೂ ಮನೇಲಿ ಇಟ್ಕೊಂಡವ್ರಲ್ಲ. ಎಷ್ಟು ಬೇಜಾರಾಗುತ್ತೆ ಹೇಳು. ಭುವನ್ ಅವ್ರಿಗೆ ಹೇಳ್ತೀನಿ ತಡಿ. ಅವ್ರಿಗೂ ತುಂಬ ಕೋಪ ಬರುತ್ತೆ. ಅನ್ಭವಿಸ್ಲಿ ಹೇಳು. ಅವಳು ಹಂಗೆ ಮಾಡ್ಕೊಂಡ್ಲು, ಸ್ವಲ್ಪ ದಿನ ಅನ್ಭವಿಸ್ಬೇಕಾಗಿತ್ತು ಅವಳು. ಏನೋ ಹೊಡಿತಾರೆ ಅಂತ ಮಾತ್ರ ಕರ್ಕೊಂಬಂದ್ರೆ ಹೊಡಿಸ್ಕೊಂಡು ಬಡಿಸ್ಕೊಂಡು ಬುದ್ಧಿ ಕಲ್ತ್ಕೋಬೇಕು ಅವಳು. ಎಷ್ಟೊಂದೆಲ್ಲ ಜಂಬ ಮಾಡ್ತಾ ಇದ್ಲಲ್ಲ ಅಂತವಳಿಗೆ ಬುದ್ಧಿ ಬರ್ಬೇಕಂದ್ರೆ ಸ್ವಲ್ಪ ದಿನ ಕೈ ಬಿಡಬೇಕಾಗಿತ್ತು. ಕರ್ಕೊಂಬಂದು ತಂಗಿ ಅಂತೇಳಿ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರೆ, ಸಂಸಾರಿಕರ ಮನೆಯಲ್ಲೆಲ್ಲ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ಕರ್ಕೊಂಬಂದು ಹಿಂಗೆ ಇಟ್ಕೊಂಡ್ರೆ ಅಲ್ಲ ಹೇಳು. ಕರ್ಕೊಂಬಂದು ಇಟ್ಕೊಳ್ಳೋದು ಯಾವ ಸರಿ ಅಲ್ವಾ? ಮಾತಾಡೋದ್ರಿಗಳಪ್ಪೋ ಲಾಸಿ ಏನೂ ಮಾನಸ ಒಳ್ಳೆಯವರಲ್ಲ ಅಂತಾರೆ. ಅದಕ್ಕೇನೆ ಯಾಕೆ ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾತಾಡ್ತೀವಿ. ಇನ್ನು ಅವ್ರ ಎದುರಿಗೆ ಯಾವತ್ತೂ ಮಾತಾಡಿಲ್ಲ. ಭುವನ್ ಬರಲಿ, ಹೇಳ್ತೀನಿ ತಡಿ. ಬಂದ್ರು ನೋಡು. ಭುವನ್ ಅವರೇ ಬನ್ನಿ, ಕೆಲಸ ಮುಗೀತಾ? ಮುಗೀತಪ್ಪ, ಮುಗಿಸ್ಕೊಂಡು ಬಂದೆ. ಏನು ಇಲ್ಲಿ ನಿಂತ್ಕೊಂಡಿದ್ದೀರಾ? ನೀನು ಮಾನಸ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಒಳಗೆ ಅವ್ರು ಮಾತಾಡ್ತಾ ಇದ್ರ, ಅದಕ್ಕೆ ನಾವಿಲ್ಲೇ ನಿಂತ್ಕೊಂಡ್ವಿ. ಅವ್ರು ಮಾತಾಡ್ಬೇಕಾದ್ರೆ ನಾವಿನ್ಯಾನೆ ಕಲ್ಗೆ ಹೋಗೋಣ ಅಂತ. ಅವರು ಅಂದರೆ ಈ ಯಾರು ಬಂದಿದ್ದಾರೆ? ಅಲ್ಲ, ನಿಮ್ಮ ಮಾನವತ್ಗೆ ಆ ತನ್ವಿನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾರೆ. ಏನೋ ಗಂಡನ ಹತ್ರ ಜಗಳ ಮಾಡ್ಕೊಂಡ್ಲಂತೆ. ಇವರು ಹೋಗ್ಬಿಟ್ಟು ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಬಂದಿದ್ದಾರೆ. ನೋಡು, ತನ್ವಿನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ನಿಮ್ಮ ಅಣ್ಣನು ನಿಮ್ಮ ಅತ್ತಿಗೆ ಇಬ್ಬರು ಹೋಗಿ ಕರ್ಕೊಂಡು ಬಂದಿದ್ದಾರೆ. ಅವಳನ್ನ ನಮ್ಮನೆ ಒಳಗಡೆ ಕಾಲಿಕ್ಸವ್ರ? ಅಲ್ಲ, ಅವಳಕ್ಕೆ ಬಂದಿಲ್ಲ ನಮ್ಮನೆಗೆ? ಅವಳು ಬರ್ಕೊಡ್ದು ಅಲ್ಲ, ಅವಳಿಗೂ ನಮಗೂ ಆಗೋದಿಲ್ಲ ಅನ್ನೋದು ಗೊತ್ತಿದ್ದು ಕೊಟ್ಟು ನಮ್ಮ ಅಣ್ಣನ ನಮ್ಮ ಅತ್ತಿಗೆ ಯಾಕೆ ಈ ಥರ ಮಾಡಿದ್ರು? ನಮ್ಮ ಅತ್ತಿಗೆ ಮಾತಾಡಿಸ್ತಾ ಇರಲಿಲ್ವಲ್ಲ, ಹೆಂಗೆ ಸಡನ್ನಾಗೆ ಹೆಂಗೆ ಚೆನ್ನಾಗಾಗ್ಬಿಟ್ರು? ಯಾಕೆ ಈ ಥರ ಆಯಿತು? ಏನೋ ಅವ್ರ ಅಪ್ಪನ ವಿಷಯದಲ್ಲಿ ಮಾತಾಡ್ಕೊಬಿಟ್ಟು ಇಬ್ರು ಚೆನ್ನಾಗಾದ್ರು ಅಂತೇಳಿ ಅಯ್ಯಮ್ಮ ಕರಿಯಮ್ಮ ಯಾಕೆ ಮಾತಾಡಿಸ್ತೇನೆ ನಿಮ್ಮ ಅಕ್ಕನಂತ ಅಯ್ಯಮ್ಮ ಜಗಳ ಮಾಡವಳೆ. ಅವ್ರೇನೋ ಹೊಡಿತಾ ಇದ್ರೆ ಅಂತ ಹೇಳ್ಕೊಂಡು ಅದಕ್ಕೆ ನನ್ನ ತಂಗಿನ ಅಲ್ಲಿದ್ರೆ ಉಳ್ಸಲ್ಲ, ಅವರು ಒಳ್ಳೆಯವರಲ್ಲ, ಒಳ್ಳೆ ಜನ ಅಲ್ಲ ಅವರು ಅಂತೇಳಿ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡವ್ರೆ. ಅವಾಗಿಂದ ಕುಂಡ್ರಿಸ್ಕೊಂಡು ನೀನೇನು ತನ್ವಿ, ನೀನು ಯೋಚನೆ ಮಾಡಬೇಡ ಅಂತೇಳಿ ಇಬ್ರು ಧೈರ್ಯ ಹೇಳ್ತಾ ಇದ್ದಾರೆ. ನೋಡಪ್ಪ, ಇಂಥವಳು ನೀನು ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರೆ ಅನ್ಭವಿಸ್ಲಿಲ್ಲ ಅವಳು. ಯಾಕೆ ಕರ್ಕೊಂಡು ಮನೇಲಿ ಇಟ್ಕೋಬೇಕು? ಇಂಥವಳನ್ನ ಮನೇಲಿ ಇಟ್ಕೋಬಾರ್ದು. ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಬರ್ಬೇಕು? ಮಾತಾಡಿಸ್ತಿಲ್ದವ್ರು ಹೆಂಗೆ ಚೆನ್ನಾಗಾಗೋದಕ್ಕೆ ಸಾಧ್ಯ? ನಮ್ಮ ಅತ್ತಿಗೆ ಏನು ಬುದ್ಧಿ ಆಯ್ತೋ ಇಲ್ವೋ? ನಾನೇನೋ ನಮ್ಮ ಅತ್ತಿಗೆನ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಯಾಕೆ ಇವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡವ್ರೆ? ಹೇಳೋಣ ಬಾ. ನಾನೆಲ್ಲ ಹೇಳ್ತೀನಿ, ಒಳ್ಳೆ ಮಾತೆಲ್ಲ ಹೇಳ್ತೀನಿ ಬಾ. ಯಾಕೆ ಸುಮ್ಮನೆ ನೋಡಪ್ಪ, ಏನಾದರೂ ಹೇಳಿದ್ರೆ ನೀವು ಮಾತಾಡ್ತಾರಪ್ಪ ಅನ್ನಂಗೆ ಆಗುತ್ತೆ. ಅದಕ್ಕೇ ನಾವು ಏನು ಹೇಳೋದು ಬೇಡ ಅಂತೇಳಿ ಸುಮ್ಮನೆ ಇದ್ದೀವಿ. ಸುಮ್ಮನೆ ಯಾಕೆಗಳಪ್ಪ ನಮ್ಮನ್ನು ತಪ್ಪಾಗಿ ತಿಳ್ಕೊಂತಾರೆ ಅಂತ ನಾವೇನು ಹೇಳಕ್ಕೆ ಹೋಗಿಲ್ಲ. ನೀವೇ ಹೇಳ್ರಿ. ನೀವು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾನು ಏನು ಮಾತಾಡೋಕೆ ಹೋಗಲ್ಲಪ್ಪ, ನೀನೇ ಹೇಳ್ಬಿಡು. ಒಳಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಬಾಬಾಗನ. ಅತ್ತೆನೂ ಇಲ್ಲ, ಅತ್ತೆ ಏನನ್ನುತ್ತೇನೋ ಅತ್ತೆಗೂ ಫೋನ್ ಮಾಡಿ ಹೇಳೋದಂತೆ ಮಾನವಕ್ಕ. ಸರಿ ಆಯಿತು ಬಿಡು ಅಂತ ಹೇಳ್ದಂತಪ್ಪ ಅತ್ತೆನೂ. ನಾನು ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಮ್ಮ ಅಂತಂತೆ. ನಾವು ಅತ್ತೇನು ಮಾನವಕ್ಕನ ಮಾತು ಮೀರಲ್ಲ. ಮಾನವಕ್ಕ ಹೆಂಗೆ ಹೇಳ್ತಾರೋ ಹಂಗೆ. ಅವಳು ಮಾಡಿರೋ ಇದಕ್ಕೆ ನೆನೆಸ್ಕೊಬಿಟ್ರೆ ನಿಜವಾಗ್ಲೂ ನಮ್ಮ ಕೋಳಿ ಫಾರ್ಮ್ ಹಾಳಾಗಲಿ ಅಂತ ಎಷ್ಟೆಲ್ಲ ಮಾಡಿದ್ಲು ಗೊತ್ತಾ ಅವಳು? ಎಷ್ಟೆಲ್ಲ ಕಿತಾಪತಿ ಮಾಡಿದ್ಲು. ನಮ್ಮ ಮನೆನೇ ಹಾಳು ಮಾಡ್ಬೇಕಂತ ನೋಡಿದ್ಲು. ನನ್ನ ಜೀವನನೇ ಹಾಳು ಮಾಡ್ಬೇಕಂತ ನೋಡ್ದವಳು ಅವಳು. ನನಗೆ ಇವತ್ತು ಎಷ್ಟು ಅವಳಿಂದ ನೋವು ಅನುಭವಿಸಿದ್ದೀನಿ ಅಂತಂದರೆ ಅಷ್ಟಿಷ್ಟು ನೋವು ಅನುಭವಿಸಿಲ್ಲ. ಇಂಥವಳನ್ನ ಕರ್ಕೊಂಬಂದು ನಮ್ಮ ಮನೇಲಿ ಇಟ್ಕೋಬೇಕಾ? ನಮ್ಮ ಅತ್ತಿಗೆಗೆ ಬುದ್ಧಿ ಇಲ್ಲ. ಇಂಥವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೋಬೇಕು? ಹೇಳಿ ನೀವೇನೆ. ನಡೀರಿ ಒಳಗೆ ನೀವೇ ಕೇಳಿರಂತೆ. ಬೇಡ ತನ್ವಿ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗುತ್ತೆ? ಈಗ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೀನಿ. ಸರಿ ಆಯ್ತಮ್ಮ ಅಂತ ಹೇಳೈತೆ. ಅತ್ತೆ ಇಲ್ಲ, ಸ್ವಲ್ಪ ಎಲ್ಲ ಹೋಗೈತೆ ಹೊರಗಡೆ, ಏನೋ ಕೆಲಸ ಐತೆ ಅಂತ. ಸಮಾಧಾನ ಮಾಡ್ಕೊ, ಏನಾಗಲ್ಲ, ಸಮಾಧಾನ ಮಾಡ್ಕೊ ತನ್ವಿ. ಏನಕ್ಕ, ನನಗಂತೂ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿನಗಿನ್ನ ಚೆನ್ನಾಗಿರ್ಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ನಾನು ನಿನಗಿಂತ ಚೆನ್ನಾಗಿರ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಬಿಟ್ಟೆ ನಾನು. ಅದನ್ನೆಲ್ಲ ಒಂಥರ ಇದು ಮಾಡ್ಕೊಂಡು ಇವತ್ತು ಹಿಂಗಾಯ್ತಪ್ಪ ನನ್ನ ಜೀವನ ಅನ್ನಿಸ್ತೈತೆ. ಅದಕ್ಕೆ
ಇವಳನ್ನೇನಕ್ಕೆ ನಮ್ಮನೆಗೆ ಕರ್ಕೊಂಬಂದಿದ್ದೀರಾ? ಎಲ್ಲ ಹೇಳ್ತೀನಿ ಭುವನ್, ಸಮಾಧಾನದಾಗಿರು. ಎಲ್ಲ ಹೇಳ್ತೀನಿ, ಏನಾಯ್ತು ಏನು ಎತ್ತ ಅಂತೇಳಿ ನಾನೆಲ್ಲ ಮಾತಾಡ್ತೀನಿ. ಏನು ಮಾತಾಡೋದು ಬೇಡ ಅದಕ್ಕೆ. ಅಲ್ಲ ಇವಳನ್ನೇನಕ್ಕೆ ನಮ್ಮನೆಗೆ ಕರ್ಕೊಂಬಂದಿದ್ದೀರಾ? ಇಷ್ಟೊಂದೆಲ್ಲ ನನ್ನ ಜೀವನ ಹಾಳಾಗಲಿ ಅಂತ ಎಷ್ಟೆಲ್ಲ ಮಾಡಿದ್ಲು, ನಮ್ಮನೆ ಹಾಳು ಮಾಡ್ಬೇಕಂತ ಎಷ್ಟೆಲ್ಲ ಮಾಡಿದ್ಲು. ನಾನು ಕೋಳಿ ಫಾರಮ್ ಮಾಡಿದಾಗ ಕೋಳಿ ಫಾರಮ್ ಎಲ್ಲ ಹಾಳು ಮಾಡೋದಕ್ಕೆ ಎಷ್ಟೆಲ್ಲ ಇದು ಮಾಡಿದ್ಲು. ಇಂಥವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಇವಳನ್ನ ಯಾಕೆ ನಮ್ಮನೆಗೆ ಸೇರಿಸಿದ್ರಿ? ಇವಳನ್ನೇನಕ್ಕೆ ನಮ್ಮನೆಗೆ ಕರ್ಕೊಂಬಂದ್ರಿ? ಅದಕ್ಕೆ ಚೆನ್ನಾಗಿರೋರ ಹತ್ರ ಚೆನ್ನಾಗಿರ್ಬೇಕು. ಇಂಥವಳ ಹತ್ರ ಏನಕ್ಕೆ ಚೆನ್ನಾಗಿರ್ತೀರಾ? ಇವಳನ್ನೇನಕ್ಕೆ ಕರ್ಕೊಂಬಂದಿದ್ರಾ? ಕಷ್ಟಪಡ್ಲಿ. ನಿಮ್ಮನ್ನೇನೆ ಅಕ್ಕ ಅನ್ನೋದು ನೋಡ್ದಲ್ಲ, ನಿಮ್ಮನ್ನೇ ಎಂತ ಮಾತು ಮಾತಾಡ್ತಿದ್ಲು, ಹೆಂಗೆ ಮಾತಾಡ್ತಿದ್ಲು, ಹೆಂಗೆಲ್ಲ ಅಂತ ಇದ್ಲು. ಇಂಥವಳನ್ನ ನೀವೇನಕ್ಕೆ ಅದಕ್ಕೆ ಕರ್ಕೊಂಬಂದಿರಾ? ನಂದು ಶರತ್ತೊಂದು ಇಬ್ಬರದು ಜೀವನ ಹಾಳಾಗಲಿ ಅಂತ ಹೇಳಿ ಕಾದ್ಬಿಟ್ಟು ಇವಳು ಎಷ್ಟೆಲ್ಲ ಇದು ಮಾಡಿದ್ಲು ಗೊತ್ತಾ? ನಾನು ಶರತ್ ಇಬ್ಬರು ಹಾಳಾಗಿದ್ರೆ ಇವಳಿಗೆ ಒಂಥರ ಖುಷಿ ಆಗೋದು. ಇವಾಗ ಕೊನೆಗೆ ನನ್ನ ಮುಂದೆ ಶರತ್ತನ ಮುಂದೆ ಇವಳ ಜೀವನನೇ ಹಾಳಾಗ್ಬಿಡ್ತಲ್ಲ. ಇವಳನ್ನೇನಕ್ಕೆ ಅದಕ್ಕೆ ಕರ್ಕೊಂಬಂದಿದ್ದೀರಾ? ಸಮಾಧಾನದಾಗಿರೋ. ಏನು ಮಾಡೋಕ್ಕಾಗುತ್ತೆ? ನಾನೆಲ್ಲ ಹೇಳ್ತೀನಿ ನಿನಗೆ, ಬಿಡಿಸಿ. ನಿಮ್ಮ ಅಣ್ಣನೂ ಮಾತಾಡ್ತಾರೆ, ನೀನು ಬೇಜಾರ ಮಾಡ್ಕೊಬಿಡಿ. ಈಗ ನಿನಗೆ ಸಿಟ್ಟೈತೆ ಅನ್ನೋದು ಗೊತ್ತು ಕಣೋ, ನಿನಗೆ ತುಂಬಾ ಕೋಪ ಐತೆ ಇವಳ ಮೇಲೆ ಅನ್ನೋದು ಗೊತ್ತು ನನಗೆ. ಗೊತ್ತಿದ್ದು ಕೊಟ್ಟು ಮತ್ತೆ ಕರ್ಕೊಂಬಂದಿದ್ದೀರಲ್ಲ ಅದಕ್ಕೆ. ನನಗೆ ಇವಳನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದು ಗೊತ್ತೈತೆ. ಭುವನ್ ಕ್ಷಮಿಸ್ಬಿಡು, ಭುವನ್ ಕ್ಷಮಿಸ್ಬಿಡು. ನನ್ನ ಜೀವನ ಹಾಳಾಗ್ಬಿಡ್ತಾವ ನನ್ನ ಮಗನ ಮದುವೆ ಆಗಿ. ನನ್ನ ಜೀವನ ಹಾಳಾಯ್ತು ಭುವನ್, ಇದೊಂದು ಸತಿ ಕ್ಷಮಿಸ್ಬಿಡು. ನಾನು ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಭುವನ್. ಕಂಡಿದ್ರೆ ಕಲ್ತ್ಕೋ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತ ಈಗ ಹೇಳ್ತಾ ಇದೆಯಲ್ಲ. ಕಲ್ತ್ಕೊಂಡಾದ್ರೂ ಕಲ್ತ್ಕೋ, ಬಿಟ್ಟಾದ್ರೂ ಬಿಡು. ನಿನ್ನ ಬುದ್ಧಿನ ಕಲ್ತಾದ್ರೂ ಕಲಿ, ಹೆಂಗಾದ್ರೂ ಇರು. ಅದು ನಮಗೆ ಬೇಡ ಅದಕ್ಕೆ. ಇವಳು ನಮ್ಮ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಹೆಂಗೆಲ್ಲ ಮಾತಾಡ್ತಿದ್ಲು, ಹೋಗಿ ಕೋಳಿ ಎಲ್ಲ ಕದಿಯೋದು, ಕೋಳಿ ಎಲ್ಲ ಹಾಳು ಮಾಡಿದ್ಲು, ಎಷ್ಟು ಇದು ಮಾಡಿದ್ಲು, ಎಷ್ಟು ಕಿತಾಪತಿ ಮಾಡಿದ್ಲು. ಶರತ್ ಮತ್ತೆ ಭುವನ್ ಇಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ ಆಗ್ದಿಲ್ಲದಕ್ಕೆ ಎಷ್ಟೆಲ್ಲ ಮಾಡಿದ್ಲು. ಇಂಥವಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ಈಗ ಬೇಜಾರಾಗೈತೆ ಅನ್ನೋದು ಗೊತ್ತು. ಏನೋ ನನಗೂ ನನ್ನ ತಂಗಿ ಅನ್ನೋದು ಐತಲ್ಲ, ಮನಸ್ಸು ತಡಿಲಿಲ್ಲ. ಅದಕ್ಕೆ ನಾವಿಬ್ರು ಮಾತಾಡಿಸಿ, ನಾನು ಭೂವಿತ್ ಇಬ್ರು ಮಾತಾಡ್ಕೊಂಡು ಹೋದ್ವಿ. ನನ್ನ ಮಗ ಮತ್ತೆ ಆ ಕರಿಯಮ್ಮ ಇದ್ದಾರಲ್ಲ, ಕರಿಯಮ್ಮ ಇಬ್ರು ಸೇರ್ಕೊಂಡು ಹೊಡಿತಾ ಇದ್ರು. ಮತ್ತೆ ಒಂದಲ್ಲ ಒಂದೇನಾದ್ರೂ ಒಂದು ಗತಿ ಮಾಡ್ಬಿಡ್ತಾರೆ ಇವಳನ್ನ ಅಂತೇಳಿ ಅದಕ್ಕೆ ಕರ್ಕೊಂಬಂದ್ವಿ ಕಣೋ. ಬಿಡು ಹೋಗ್ಲಿ, ಇವಾಗ ಸಮಾಧಾನ ಮಾಡ್ಕೊ. ನಾನೆಲ್ಲ ಹೇಳ್ತೀನಿ ನಿನಗೇನು ಎತ್ತ ಅಂತೇಳಿ ಎಲ್ಲ ಹೇಳ್ತೀನಿ. ಏನು ಹೇಳೋದು ಬೇಡ ಅದಕ್ಕೆ, ಏನು ಹೇಳೋದು ಬೇಡ. ಇವಳು ನಮ್ಮ ಮನೆಗೆ ಕರ್ಕೊಂಬಂದಿರೋದು ನನಗೆ ಇಷ್ಟ ಇಲ್ಲ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನೀವು ಹಿಂಗೆ ಮಾಡಬೇಡಿ ಅದಕ್ಕೆ. ನಾನೇನೋ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೆ, ನಾನೇನೋ ನಮ್ಮ ಅತ್ತಿಗೆ ಅಂತೇಳಿ ನಾನು ನಂಬಿದ್ದೆ. ನಮ್ಮ ಅಮ್ಮ ಅಂತಾರನೇ ನಾನು ನಿಮ್ಮನ್ನು ಕಾಣ್ತಾ ಇದ್ದೆ. ಆದರೆ ನೀವು ಈ ಥರ ಮಾಡೋದು ಸರಿ ಇಲ್ಲ. ಇವಳು ನಮ್ಗೆ ಎಷ್ಟೆಲ್ಲ ಇದು ಮಾಡಿದ್ರು, ಇಂಥವಳು ಮತ್ತೆ ಕರ್ಕೊಂಬಂದು ನೀವು ಮನೇಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಅನುಭವಿಸ್ಲಿ ಬಿಡಿ. ಅಷ್ಟೊಂದೆಲ್ಲ ದಿಮಾಕ್ ಮಾಡ್ತಾ ಇದ್ಲಲ್ಲ, ಅನುಭವಿಸ್ಬೇಕಾಗಿತ್ತು ಅವಳು. ನೀವೇನಕ್ಕೆ ಕರ್ಕೊಂಬಂದ್ರಿ ಸಡನ್ನಾಗೆ ಮನೆಗೆ? ನಮ್ಮನ್ನ ಏನಾದರೂ ಕೇಳಿದ್ರಾ? ಒಂದು ಮಾತಾದರೂ ಕೇಳಿದ್ರಾ? ಭುವನ್ ಮಾತಾಡ್ಸಲ್ವಲ್ಲ, ಭುವನ್ಗೂ ಅವಳಿಗೂ ಆಗಲ್ವಲ್ಲ ಅಂತ ಹೇಳಿ ನೀವೇನಾದ್ರೂ ನನ್ನಾದ್ರೂ ಒಂದು ಮಾತು ಕೇಳಿದ್ರಾ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕರ್ಕೊಂಬಂದು ಮನೇಲಿ ಇಟ್ಕೊಬಿಟ್ರೆ ಇವಳನ್ನ? ನಿಮ್ಮ ತಂಗಿ ಆಗಿದ್ರು ಆಗಿರಲಿ, ಬೇರೆ ಯಾರೇ ಆಗಿರಲಿ, ಕೊನೆಗೆ ನಾನು ನೆಂಟಿನೇ ಆಗಿರಲಿ, ತಪ್ಪು ಮಾಡಿದಾರೆ ಅಂದರೆ ತಪ್ಪೇಯ ಅಂತವ್ರನ್ನ ಕರ್ಕೊಂಬಂದು ಮನೇಲಿ ಇಟ್ಕೋಬಾರ್ದು ಅದಕ್ಕೆ. ಹೇಳ್ತಾಳೆ ನೋಡು, ಹಂಗೇನೆ ಕಣ್ಣ ನೀರು ಸುರಿತಾ ಇದೆ. ಹೇಳದ್ ನೋಡು ಲಾಸ್ಯ, ನಾಟಕ ಆಡ್ತಾಳೆ ಇವಳು. ಹಿಂಗೆ ನಾಟಕ ಆಡ ಅಂತವಳನ್ನೆಲ್ಲ ಕರ್ಕೊಂಬಂದು ನಮ್ಮನೇಲಿ ಇಟ್ಕೊಬಿಟ್ರೆ ಚೆನ್ನಾಗಿರೋ ಹತ್ರ ಇಲ್ಲದ್ದು ಜಗಳ ಆಡ್ಬೇಕಾಗುತ್ತೆ. ಹೆಂಗೋ ಎಲ್ಲರೂ ಚೆನ್ನಾಗಿದ್ದೀವಿ ಹೊಂದಾಣಿಕೆಯಿಂದನ ಇವಳನ್ನ ಕರ್ಕೊಂಬಂದು ಸುಮ್ಮನೆ ಜಗಳ ಮಾಡ್ಕೋಬೇಕಾಗುತ್ತೆ. ಭುವನ್ ಸ್ವಲ್ಪ ಸಮಾಧಾನದಾಗಿರೋ, ನಾವು ಹೇಳೋದಕ್ಕೆ ಕೇಳು. ಏನಪ್ಪ ಭುವನು ಬೇಜಾರಾಗ್ಬಿಟ್ಟವನೆ, ಅದಕ್ಕೇನೆ ಅವ್ನಿಗೆಲ್ಲ ಬಿಡಿಸಿ ಹೇಳು ಏನಾಯ್ತು ಏನು ಎತ್ತ ಅಂತ. ಹೇಳೋ, ತುಂಬಾನೇ ಅವನು ಕಾಟ ಕೊಡ್ತಿದ್ದ. ಅವ್ನು ಒಳ್ಳೆಯವನೆಲ್ಲ ಕರಿಯಾನವನು. ಅದಕ್ಕೆ ನೋಡಿ ಸಹಿಸ್ಕೊಳಕ್ಕಾಗ್ದಿಲ್ಲತ್ಗೆ ಪಾಪ ಕರ್ಕೊಂಡು ಅದೇ ಬಂದ್ಬಿಟ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಡೋ ಹೋಗ್ಲಿ ಭುವನ್. ಅನುಭವಿಸ್ಲಿ ಅಣ್ಣ, ಇವಳು ಅಷ್ಟೊಂದೆಲ್ಲ ದಿಮಾಕ್ ಮಾಡ್ತಾ ಇದ್ಲಲ್ಲ, ಅನುಭವಿಸ್ಬೇಕಾಗಿತ್ತು. ಯಾಕೆ ಕರ್ಕೊಂಬಂದಿದ್ರ ಇವಳನ್ನ? ನಾನು ಹೇಳ್ತೀನಿ ಬಿಡೋ, ನೀನು ಸ್ವಲ್ಪ ಸಮಾಧಾನದಾಗಿರು, ಸಿಟ್ಟು ಮಾಡ್ಕೋಬೇಡ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರೂ ತಪ್ಪು ಮಾಡ್ತಾರೆ ಒಂದ್ಸತಿ. ನನಗೆ ನೋಡ್ಬಿಟ್ಟು ನನಗೆ ಬೇಜಾರಾಯಿತು ಕಣ. ನನಗೂ ತುಂಬಾ ಸಿಟ್ಟಿತ್ತು ತನ್ವಿ ಮೇಲೆ ಹಿಂಗೆ ಮಾಡಿದ್ಕೆ. ಮತ್ತು ಹೆಂಗೋ ನನಗೂ ಒಂದು ಸ್ವಲ್ಪ ಮನಸ್ಸು ಸಮಾಧಾನ ಮಾಡಿಕೊಂಡು ನಾನು ನೋಡ್ಬಿಟ್ಟು ಪಾಪ ನೋಡಪ್ಪ ಹಿಂಗಾಗ್ಬಿಡ್ತು ಅಂತೇಳಿ ಬೇಜಾರ ಮಾಡಿಕೊಂಡು ನಾನು ಕರ್ಕೊಂಬಂದೆ. ಬಿಡೋ ಹೋಗ್ಲಿ ಅತ್ಲಾಗೆ, ಸಮಾಧಾನ ಮಾಡ್ಕೊಳ್ಳೋ. ಕ್ಷಮಿಸ್ಬಿಡು ಭುವನ್, ಪ್ಲೀಸ್ ಭುವನ್, ನೀನು ಬೇಜಾರ ಮಾಡ್ಕೋಬೇಡ. ನಾನು ಮಾಡಿದ ತಪ್ಪಾಯ್ತು, ಕ್ಷಮಿಸ್ಬಿಡು ಭುವನ್. ಕ್ಷಮಿಸ್ಬಿಡು ಅಂತ ನೀನು ಹೇಳ್ತೀಯ, ಆದರೆ ನೀನು ಮಾಡಿರೋದನ್ನ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ನೀನು ಮಾಡಿರೋದು ಯಾವತ್ತೂ ನಾನು ಮರೆಯಲ್ಲ. ನೀನು ಎಷ್ಟು ಇದನ್ನು ಮಾಡಿದ್ಯಾ ಗೊತ್ತಾ? ನನಗೆ ನಾನು ಹಾಳಾಗಲಿ ಅಂತೇಳಿ ನೀನು ಮಾಡಿರೋದು ಕಿತಾಪತಿ ಅಷ್ಟಿಷ್ಟಲ್ಲ. ನೆನೆಸ್ಕೊಬಿಟ್ರೆ ನನಗೆ ನಿಜ ಅಷ್ಟಿಷ್ಟು ಹೊಟ್ಟೆ ಉರಿದೋಗಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ತಂಗಿ ತನ್ವಿನ ನಾನು ಮನೆ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಇವಳು ಅವಾಗ ಹಂಗೆ ಮಾಡ್ಬಿಟ್ಲು, ಕೋಳಿ ಫಾರಮ್ ಎಲ್ಲ ಹಾಳು ಮಾಡೋದಕ್ಕೆ ನೋಡಿದ್ಲು, ಇವರಿಬ್ರು ಮದುವೆ ಆಗಬಾರ್ದು ಅಂತ ನೋಡಿದ್ಲು, ಏನೆಲ್ಲ ಮಾಡಿದ್ಲು. ಎಷ್ಟೆಲ್ಲ ಅವಾಗ ನಮ್ಮ ತನ್ವಿಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ. ಇವಾಗೆಲ್ಲ ಅನುಭವಿಸ್ತಾ ಇರೋದಕ್ಕೆ ಅವಳಿಗೂ ಸ್ವಲ್ಪ ಸ್ವಲ್ಪ ಎಲ್ಲ ಗೊತ್ತಾಗ್ತೈತೆ, ಎಲ್ಲ ಇವಾಗ ಅನುಭವ ಆಗ್ತೈತೆ. ಈಗ ಜೀವನ ಅಂತಂದ್ರೆ ಏನು ಅಂತ ಈಗೆಲ್ಲ ಅನುಭವ ಆಗ್ತೈತೆ. ಅದಕ್ಕೇನೆ ಇವಳನ್ನ ಯಾಕೆ ಕರ್ಕೊಂಬಂದಿದ್ರ ನಿಮ್ಮ ತಂಗಿನ, ನೀವು ಯಾಕೆ ಮಾತಾಡ್ಸಿ ಚೆನ್ನಾಗಾದ್ರೆ ಅಂತ ಇವಾಗ ಇವನಿಗೆ ಸಿಟ್ಟು. ಲಾಸ್ಯ ಮಾನಸನ್ಗೂ ನಾನು ನನ್ನ ತಂಗಿ ಚೆನ್ನಾಗಿರೋದಕ್ಕೆ ಇವರಿಬ್ರಿಗೂ ಸಿಟ್ಟು. ನೋಡಿ, ನಾನು ಇವತ್ತು ಇವ್ರಿಗೆಲ್ಲರಿಗೂ ಮುಂದಿನ ಕಣ್ ಮದುವೆ ಮಾಡೋದು ಎಲ್ಲ ಮಾಡಿದೆ. ಅದು ಇವಾಗ ನನ್ನ ತಂಗಿನೊಬ್ಳನ್ನ ಕರ್ಕೊಂಬಂದಿರೋದಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊತ ಇದ್ದಾರೆ. ಏನು ಮಾಡೋದು? ನನಗೆ ನೋಡಿ ಸಹಿಸ್ಕೊಳಕ್ಕಾಗಲಿಲ್ಲ. ಅವರು ಒಳ್ಳೆನಲ್ಲ ಅವನು ದಡಿಯ. ಅದಕ್ಕೆ ಸುಮ್ಮನೆ ಯಾಕೆ ಅಂತೇಳಿ ಕರ್ಕೊಂಬಂದ್ಬಿಟ್ಟೆ ನಾನು. ಇವಾಗ ಕರ್ಕೊಂಬಂದಿದ್ದಕ್ಕೆ ಇವನು ಬೇಜಾರು ಮಾಡ್ಕೊಂತಾನ, ಮತ್ತೆ ಯಾಕೆ ಕರ್ಕೊಂಬಂದೈತಿ ಇವಳನ್ನ ಅಂತ ಹೇಳಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.